ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಓರಿಯೋ ಬಿಸ್ಕೆಟಿಂದ ಯಾವ ರೀತಿ ನಾವು ಕೇಕ್ ಮಾಡೋದು, ರೌಂಡ್ ಕೇಕ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಪಡ್ಡು ಥರ ತುಂಬ ಚೆನ್ನಾಗಿರ್ತೈತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಓರಿಯೋ ಬಿಸ್ಕೆಟಿಂದ ಒಂದು ಒಳ್ಳೆ ರೌಂಡ್ ಕೇಕ್ ಮಾಡೋಣ. ಅದಕ್ಕೆ ಬೇಕಾಗಿದ್ದು ನಾನು 30 ರೂಪಾಯಿದು ಮತ್ತು 10 ರೂಪಾಯಿದು 3 ಬಿಸ್ಕೆಟ್ ತೊಗೊಂಡಿದ್ದೀನಿ. ಹಾಲು ತೊಗೊಂಡಿದ್ದೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳೋಣ. ಒಂದು ಕ್ಯಾಡ್ಬರ್ಸ್ 20 ರೂಪಾಯಿದು ಒಂದು ಚಾಕ್ಲೇಟ್ ತೊಗೊಂಡಿದ್ದೀನಿ. ಈನೋ ಪೌಡ್ರು ಒಂದು ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಈಗ ಒಂದು ಖಾಲಿ ಪಾತ್ರೆ ತಗೊಂಡು ಅದಕ್ಕೆ ಈ ಬಿಸ್ಕೆಟು ಬೆಟ್ಕೊಂಡು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ದೋಸೆ ಹದಕ್ಕೆ ನಾವು ಕಲಿಸ್ಕೊಳ್ಳೋಣ. ಹಾಲು ನೋಡ್ಕೊಂಡು ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು. ಸದ್ಯಕ್ಕೆ ನಾನು ಸ್ವಲ್ಪ ಹಾಕ್ತೀನಿ. ನಾನು 3/4 ಲೋಟ ಹಾಲು ತೊಗೊಂಡಿದ್ದೆ, ಅದರೊಳಗೆ ನಾನು ಅರ್ಧ ಭಾಗ ಹಾಕಿದ್ದೀನಿ. ನೋಡೋಣ, ಇನ್ನು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ರಿ, ಜಾಸ್ತಿನೂ ಹಾಕಬಾರ್ದು. ಹಾಲು ದೋಸೆ ಹಿಟ್ಟು ಅದಕ್ಕಾದರೆ ಸಾಕು. ನೋಡಿ, ಫುಲ್ಲು ದೋಸೆ ಹಿಟ್ಟು ಅದಕ್ಕೆ ಇದೆ. ಆಯಿತು, ಈ ಸಾಕು, ರೆಡಿಯಾಗಿದೆ. ಇದು ಈನೋ ಪೌಡ್ರು ಒಂದು ಅರ್ಧ ಹಾಕೋಣ, ಅದರೊಳಗೆ ಜಾಸ್ತಿ ಬೇಡ ಅಷ್ಟೇ. ಅದಕ್ಕೆ ಒಂದು ಚುಟ್ಟಿಗೆ ಹಾಲು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಈನೋ ಪೌಡ್ರ್ ಹಾಕ್ಬಿಟ್ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು. ಬನ್ನಿ ಗ್ಯಾಸ್ ಹತ್ರ ಹೋಗೋಣ. ಸಾಕು, ಕಲಸಿದ್ದು. ಕ್ಯಾಡ್ಬರಿ ಚಾಕ್ಲೇಟು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ, ತುಂಡು ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಒಂಚೂರು ಎಣ್ಣೆ ಹಾಕ್ಕೊಂಬಿಡೋಣ. ಸಾಕು, ಹೆಚ್ಚಾಗಿನೂ ಬೇಡ. ಸ್ವಲ್ಪ ಆ ಕಡೆ ಮುಚ್ಕೊಂಬಿಡೋಣ, ಹಿಂಗೆ ಮೇಲೆ ಕೆಳಗಡೆ. ಈಗ ಪಡ್ಡು ಇದು ಮಾಡೋದು ಬಿಸಿಯಾಗಿದೆ. ಈಗ ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು ತೀರಾ ಗ್ಯಾಸು ಕಡಿಮೆ ಇರಲಿ. ಒಂದು ಅರ್ಧ ಭಾಗ ಹಾಕೊಂಡ್ರೆ ಸಾಕು. ಹಾಕಿದ್ದೀನಿ. ಈಗ ಒಂದು ಚಾಕ್ಲೇಟ್ ಇಟ್ಬಿಡೋಣ ಅದರೊಳಗಡೆ, ಹೀಗೆ ಮಧ್ಯ. ನೋಡಿ, ಹಾಕಾಯಿತು. ಇನ್ನು ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ, ಅಂದರೆ ಚಾಕ್ಲೇಟ್ ಮೇಲೆ. ಆಯಿತು, ಎಲ್ಲದಕ್ಕೂ ಹಾಕಿದ್ದೀನಿ. ಈಗ ಅದೇ ಥರ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಿಂಗೆ ಮೇಲೆ ಸುಮ್ಮನೆ ಹಾಕ್ಕೊಳ್ಳೋಣ. ಈಗ ಒಂದು 10 ನಿಮಿಷ ನಾವು ಮೀಡಿಯಮ್ ಉರಿಯೊಳಗೆ ಮುಚ್ಚಿಡೋಣ. ನೋಡಿ, ಆಗಿದೆ. ಇದನ್ನ ತಿರುಗಿಸ್ಕೊಳ್ಳೋಣ. ಮೆತ್ತಿಗೆ ಉಲ್ಟಾ ತಿರ್ಸ್ಕೊಳ್ಳೋಣ. ಎಲ್ಲನೂ ಇದೇ ಥರ ಮಾಡ್ಕೊಳ್ಳೋಣ. ಎಲ್ಲ ತಿರುಗಿಸಿದ್ದೀನಿ. ಈ ಕಡೆ ಒಂದು 2 ನಿಮಿಷ ಬೇಯಿಸೋಣ. ನೋಡಿದ್ರಲ್ಲ, ಓರಿಯೋ ಬಿಸ್ಕೆಟಿಂದ ರೌಂಡ್ ಕೇಕ್, ಆ್ಯಪಲ್ ಕೇಕ್ ಹೆಂಗೆ ಮಾಡೋದಂತ ಹೇಳಿ ತುಂಬ ಚೆನ್ನಾಗಿರ್ತೈತೆ. ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮಕ್ಕಳಿಗೆ ಈ ಥರದ್ದೆಲ್ಲ ಮಾಡಿಕೊಡಿ. ನೋಡಿ, ಒಳಗಡೆ ಚಾಕ್ಲೇಟು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ನೋಡಿ, ನಿಜವಾಗ್ಲೂ ಕ್ರಿಸ್ಪಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ನನಗಂದ್ರೆ ತುಂಬ ಇಷ್ಟ ಇದೆ. ಮಕ್ಕಳು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇದರೊಳಗೆ ಏನೋ ಅಂಥದ್ದೇನೂ ಇಲ್ಲ. ಬಿಸ್ಕೆಟು, ಹಾಲು, ಸ್ವಲ್ಪ ಸೋಡಾದು. ನಮ್ಗೆ ಹೊಟ್ಟೆಗಳು ನೋವಿದ್ರೆ ನಾವು ಸೋಡಾ ಅಂದರೆ ವೀನೋ ಸೋಡಾ ಹಾಕ್ಕೊತೀನಲ್ವ, ಏನೂ ಆಗಲ್ಲ. ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋದಕ್ಕಾಗಿ ಬಾಯ್.